ಓಕೆ, ಸ್ವಾಭಿಮಾನಿ ಸಮಾವೇಶವನ್ನು ಜನಕಲ್ಯಾಣ ಸಮಾವೇಶ ಅಂತ ಬದಲು ಮಾಡಿ ಅದಕ್ಕೆ ಅದು ವ್ಯಕ್ತಿ ಪೂಜೆ ಆಗೋದಿಲ್ಲ, ಪಾರ್ಟಿ ಪೂಜೆ ಆಗಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ತನಕ ಸ್ವಾಭಿಮಾನಿ ಸಮಾವೇಶದಲ್ಲಿ ಸಿದ್ದರಾಮಯ್ಯನವರು ಆಪ್ತರೆಲ್ಲ ಒಂದು ಪ್ಲ್ಯಾನ್ ಮಾಡಿದರು. ಆದರೆ ಒಂದು ನಾನು ಈ ಹಿಂದೆ ಕೂಡ ಹೇಳಿದೆ, 2006ರಲ್ಲಿ ಸಿದ್ದರಾಮಯ್ಯನವರು ಅಹಿಂದ ಸಮಾವೇಶದ ಮೂಲಕ ಪ್ರವರ್ಧಮಾನಕ್ಕೆ ಬಂದಾಗ KPCC ಅಧ್ಯಕ್ಷರಾಗಿರ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರಾಗಿದ್ದಾಗ ಆ ಎಂಟ್ರಿ ಕೊಡ್ತಾರೆ, ಹುಬ್ಬಳ್ಳಿಯಲ್ಲೇ ಇರಬೇಕು, ಎಂಟ್ರಿ ಕೊಡ್ತಾರೆ ಸಿದ್ದರಾಮಯ್ಯನವರು. ಆ ನಂತರ ಕೂಡ ಅಹಿಂದ ಸಮಾವೇಶ ಮಾಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಾರೆ, ಇಲ್ಲ ನೀವು ವೈಯಕ್ತಿಕವಾಗಿ ಮಾಡೋಂಗಿಲ್ಲ, ಪಾರ್ಟಿಯಲ್ಲಿ ಯಾವುದೇ ಕಾರಣಕ್ಕೂ ವೈಯಕ್ತಿಕವಾಗಿ ಮಾಡೋಂಗಿಲ್ಲ, ನೀವು ಮಾಡಿ ಅಹಿಂದ ಸಮಾವೇಶ ಕಾಂಗ್ರೆಸ್ ಬ್ಯಾನರ್ ಅಡಿಯಲ್ಲಿ ಮಾಡಿ ಅಂತೇಳಿ. ಅದು ಕಾಂಗ್ರೆಸ್ ಒಂದು ರೂಲ್ಸ್ ಇದೆ. ಸೊ ಹಾಗಾಗಿ ಇವತ್ತು ಇವರು ಸ್ವಾಭಿಮಾನಿ ಸಮಾವೇಶ ಸಿದ್ದರಾಮೋತ್ಸವ ಮಾಡಿದಾಗಲೂ ಕೂಡ ಅದು ಕಾಂಗ್ರೆಸ್ನ ಬ್ಯಾನರ್ ಅಡಿಯಲ್ಲಿ ಆಯ್ತೆ ಹೊರತು ವೈಯಕ್ತಿಕವಾಗಿ ಮಾಡೋದಕ್ಕೆ ಕಾಂಗ್ರೆಸ್ ಬಿಡೋದಿಲ್ಲ. ಅದನ್ನೇ ಆ ಒಂದು ಟೂಲ್ ಪಾಯಿಂಟನ್ನು DK ಶಿವಕುಮಾರ್ ಭಾಳ ಸ್ಟ್ರಾಂಗ್ ಆಗಿ ಹಿಡಿದ್ರು. ಇದಕ್ಕೆ ಚೆಕ್ಮೇಟ್ ಅಂತ ಕರೀತಾರೆ. ಇದು ಅದ್ಭುತವಾದಂಥ ಚೆಕ್ಮೇಟ್ DK ಶಿವಕುಮಾರ್ ಕಡೆಯಿಂದ. ಸಿದ್ದರಾಮಯ್ಯನವ್ರಿಗೆ ಅದನ್ನು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕೆಂದರೆ ಇಲ್ಲ, ರೂಲ್ಸ್ ಇಲ್ಲ, ಹಂಗೆ ನೀವು ವಿನಾಕಾರಣ ಕೆಂಗಣ್ಣಿಗೆ ಗುರಿಯಾಗುವಂಥ ಪರಿಸ್ಥಿತಿ ಇರ್ತಿತ್ತು. ಆಮೇಲೆ ಸ್ವಾಭಿಮಾನಿ ಸಮಾವೇಶ ಮಾಡುವವರು ಕೂಡ ಅದನ್ನು ಅಂದಾಜು ಮಾಡಬೇಕಾಗಿತ್ತು. ಯಾಕೆಂದರೆ ಎಚ್ ಸಿ ಮಹದೇವಪ್ಪ ಅಂತ ನಾಯಕರೆಲ್ಲ ದೊಡ್ಡ ನಾಯಕರು, ಕಾಂಗ್ರೆಸ್ನ ಇತಿಹಾಸ ಗೊತ್ತಿದೆ, ಅಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂಥೇಳಿ ಇವರೇನು ಮಾಡಬೇಕಾಗಿತ್ತು, ಕಾಂಗ್ರೆಸ್ನ ಹೆಸರಲ್ಲೇ ಮಾಡಿ ಇವರದರ ಕ್ರೆಡಿಟ್ ತಗೊಳ್ಬೇಕಾಗಿತ್ತು. ಇವರು ಆರಂಭಿಕ ತಪ್ಪು ಮಾಡಿಬಿಟ್ರು, ಓಪನರ್ ಬ್ಯಾಟ್ಸ್ಮನ್ ಔಟ್ ಆಗಿಬಿಟ್ಟಿದ್ದಾರೆ. ಈಗ ಎಚ್ ಸಿ ಮಹದೇವಪ್ಪ ಇದ್ದರು, ಅವರ ಅನೇಕ ಆ ಭಾಗದಲ್ಲಿರುವಂಥ ಅವರ ಫಾಲೋವರ್ಸ್ ತುಂಬ ಜನ ಇದ್ದಾರೆ. ನಾಟ್ ಓನ್ಲಿ ಮೈಸೂರು ಅಂತ ನಾನು ಹೇಳ್ತಾ ಇಲ್ಲ. ಈಗ ಜಮೀರ್ ಅಹಮದ್ ಖಾನ್ ಇದ್ದಾರೆ, ಜಾರ್ಜ್ ಅವರಿದ್ದಾರೆ, ಭೈರತಿ ಸುರೇಶ್ ಅವರಿದ್ದಾರೆ, ಎಚ್ ಸಿ ಮಹದೇವಪ್ಪ ಅವರಿದ್ದಾರೆ, ವೆಂಕಟೇಶ್ ಅವರಿದ್ದಾರೆ, ಅನೇಕ ಅರ್ಧಕ್ಕರ್ಧ ಸಚಿವರುಗಳು, ಆಮೇಲೆ ಒಂದು 70-80 MLAಗಳು ಕೂಡ ಇರ್ಬೋದು. ಇವರೇ ಕಾಂಗ್ರೆಸ್ನ ಅಡಿಯಲ್ಲಿ ಮಾಡಬೇಕಾಗಿತ್ತು ಕಾರ್ಯಕ್ರಮವನ್ನು. ಈಗೇನು ಮಾಡ್ತಾರೆ DK ಶಿವಕುಮಾರ್, ನಾನೇ ಮಾಡ್ತೀನಿ, ಪಾರ್ಟಿಯ ಅಂಡರಲ್ಲೇ ಆಗಲಿ, ಸ್ವಾಭಿಮಾನಿ ಜನಾಂದೋಲನ ಅಂತ ಬೇಡ, ಜನಕಲ್ಯಾಣ ಸಮಾವೇಶ ಮಾಡೋಣ ಅಂಥೇಳಿ ಒಂದು 10 ಹೆಸರನ್ನು ಕೊಡ್ತಾರಂತೆ. ನೋಡಿ ಮುಖ್ಯಮಂತ್ರಿಗಳೇ ಇದಾಗ್ಬೋದಾ ಅಂಥೇಳಿ. ಈ ಒಮ್ಮೊಮ್ಮೆ ಈ ಚೆಸ್ಸಲ್ಲಿ ಪಾನ್ ಮೂವ್ ಮಾಡೋದು ಇದೆಯಲ್ಲ, ಸಿದ್ದರಾಮಯ್ಯನವ್ರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಆಮೇಲೆ ಸಿದ್ದರಾಮಯ್ಯನವರ ಆಸೆ ಕೂಡ ಅಲ್ಲ ಇದು. ಅವರ ಅಭಿಮಾನಿಗಳು ಅಂತಂದರೆ ನೆಕ್ಸ್ಟ್ ಏನಾದರೂ ಸಿದ್ದರಾಮಯ್ಯನವರು ಕೆಳಗಿಳಿದರೆ ನಮ್ಮ ಶಕ್ತಿ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇತ್ತು. ಈಗಲೂ ತೋರಿಸ್ಕೊಳ್ಬೋದು. ಈಗಲೂ ಅವರ ಅಭಿಮಾನಿಗಳು ಬೇಸರಗೊಳ್ಳುವಂಥ ಅಗತ್ಯ ಏನಿಲ್ಲ. ಯಾಕಂದರೆ ಆಲ್ರೆಡಿ ಇದು ಸ್ವಾಭಿಮಾನಿ ಸಮಾವೇಶ ನೀವೇ ಆಯೋಜನೆ ಮಾಡ್ಕೊಂಡಿದ್ದನ್ನು ಗೊತ್ತಾಗಿದೆ. DK ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಪಾರ್ಟಿಯಲ್ಲಿ ಕಿರಿಕಿರಿ ಉಂಟಾಗೋದಿಲ್ಲ. ಬಟ್ ನೀವು ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿ ತೋರಿಸಿದ್ರಿಂದ ಮಾಡ್ಕೋಬೋದು. ನೀವು ಬೇಸರಿಸಿಕೊಂಡ್ರೆ ಅದು ನಿಮ್ಮ ಕಷ್ಟ. ಅದು ಪಕ್ಷ ನಿಷ್ಠೆ ಅನ್ನೋ ಚೆಕ್ಮೇಟ್ ಇಡ್ತಾರೆ DKಶಿ. ಅದೇ ಚೆಕ್ಮೇಟ್ ಅಂದರೆ ನಾವು ಯಾವ ಥರ ಚೆಕ್ಮೇಟ್ ಇಡ್ತೀವಿ. ಸಮಾವೇಶದ ಹೆಸರು ಬದಲಿಸಲು DKಶಿ ತೀರ್ಮಾನ ಮಾಡ್ತಾರೆ. ಸ್ವಾಭಿಮಾನಿ ಸಮಾವೇಶ ಅಂದರೆ ಒಬ್ಬ ವ್ಯಕ್ತಿ ಮೇಲೆ ಆಗುತ್ತೆ, ಜನಕಲ್ಯಾಣ ಸಮಾವೇಶ ಅಂತ ಹೇಳುವಾಗ ಕಾಂಗ್ರೆಸ್ದಾಗತ್ತೆ. ಸಿದ್ದರಾಮಯ್ಯ ಅವರಿಗೆ 10 ಹೆಸರುಗಳನ್ನು ಸೂಚಿಸ್ತಾರಂತೆ ಶಿವಕುಮಾರ್, ಜೊತೆಗೆ ಜನಕಲ್ಯಾಣ ಸಮಾವೇಶ ಹೆಸರನ್ನು ಒಪ್ತಾರಂತೆ CM ಸಿದ್ದು. ನೋಡಿ, ಅಲ್ಲೂ ಕೂಡ ಒಂದು ಚೆಕ್ಮೇಟ್. ಮುಖ್ಯಮಂತ್ರಿಗಳು ಇದನ್ನೇ ಮಾಡ್ಕೊಳ್ಳಿ. ಓಕೆ, ಸಿದ್ದರಾಮಯ್ಯ ಹೆಸರಿನ ಬದಲು ಕಾಂಗ್ರೆಸ್ ಹೆಸರಲ್ಲೇ ಸಮಾವೇಶ. DKಶಿ ಡಿಚ್ಚಿಗೆ ಡಲ್ ಹೊಡೆದ್ರ ಸಿದ್ದರಾಮಯ್ಯ ಬಳಗ ಅನ್ನುವಂಥದ್ದು ಪ್ರಶ್ನೆ. ಒಂದು ವೇಳೆ ಡಲ್ ಹೊಡೆದರೆ ಸಿದ್ದರಾಮಯ್ಯ ಬಳಗ ಸ್ವಾಭಿಮಾನಿ ಸಮಾವೇಶ ಮಾಡಬೇಕು ಅಂತ ಬಯಸಿದವರು ಡಲ್ ಹೊಡೆದ್ರು ಅಂತ ಪ್ರೂವ್ ಆದರೆ DK ಶಿವಕುಮಾರ್ ಅವರು ಗೆದ್ದರು ಅಂತ ಲೆಕ್ಕ. ನೀವು ಪರವಾಗಿಲ್ಲ ರೀ, ಜನಕಲ್ಯಾಣ ಸಮಾವೇಶ ನಮ್ಮ ಸಿದ್ದರಾಮಯ್ಯನವರ ಬಗ್ಗೆ ಮಾಡುವ ಅಂತೇಳಿ ನೀವು ಕೂಡ ಅದರಲ್ಲಿ ಭಾಗಿಯಾದರೆ ನೀವು ಹೆಸರು ಬದಲಿಸಿಕೊಂಡ್ರೂ ಕೂಡ ನೀವು ಯಶಸ್ವಿ ಆದ್ರಿ ಅಂತ ಲೆಕ್ಕ. ಅಷ್ಟೇ ಅಲ್ವಾ ಲೆಕ್ಕಾಚಾರ? ಓಕೆ, ನೆಕ್ಸ್ಟ್ ಅವರು ಪಾರ್ಟಿ ಬಣ. ಓಕೆ, ನೆಕ್ಸ್ಟ್ ಸ್ಟೋರಿ. ಹಾಗಿದ್ರೆ ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ 2 ಬಣಗಳಲ್ಲಿ ಯಾರ್ಯಾರು ನಾಯಕರಿದ್ದಾರೆ ಅಂತ ಹೇಳ್ಬಿಡ್ತೀನಿ. ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣದಲ್ಲಿ ಯಾರ್ಯಾರಿದ್ದಾರೆ? ವಿಜೇಂದ್ರ ಬಣದಲ್ಲಿ MP ರೇಣುಕಾಚಾರ್ಯ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು, ಹೊನ್ನಾಳಿಯ ಶಾಸಕರು. ಈ ಬಾರಿ ಗೆದ್ದಿಲ್ಲ ಅವರು, ಹೊನ್ನಾಳಿಯ ಶಾಸಕರು. ಇನ್ನು ಯತ್ನಾಳ್ ಬಣದಲ್ಲಿ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ. ಇವರು ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು. ಮೊದಲು ಕಾಂಗ್ರೆಸ್ನಲ್ಲಿದ್ದರು. DK ಶಿವಕುಮಾರ್ ಅವರ ವಿರುದ್ಧ ಕೋಪಗೊಂಡು BJPಗೆ ಬಂದರು.
17 ಶಾಸಕರನ್ನು ಕಾಂಗ್ರೆಸ್ಸಿಂದ ಮತ್ತು ಜೆ ಡಿ ಎಸ್ಸಿಂದ ಕರ್ಕೊಂಬಂದು ಯಡಿಯೂರಪ್ಪನವರನ್ನು ಮತ್ತೊಮ್ಮೆ ಅಂದರೆ ಲಾಸ್ಟ್ ಟೈಮ್ ಕೂಡ ಮುಖ್ಯಮಂತ್ರಿ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಗೋಕಾಕ್ನ ಎಮ್.ಎಲ್.ಎ. ಸೊ ನೆಕ್ಸ್ಟು ಬಿ ಸಿ ಪಾಟೀಲ್ ಹಿರೇಕೆರೂರಿಂದ ಗೆದ್ದು ಬರ್ತಾಯಿದ್ರು. ಅವರ ಕ್ಷೇತ್ರ ಹಿರೇಕೆರೂರು, ನಂತರ ಅಲ್ಲಿ ಸಿಗಲಿಲ್ಲ. ಈ ಬಾರಿ BJP MP ಸೀಟ್ ಹಾವೇರಿಯಿಂದ ಕೇಳಿದರು, ಅದು ಕೂಡ ಸಿಗಲಿಲ್ಲ. ಆದರೆ ವಿಜೇಂದ್ರ ಬಣ ಜೊತೆ ಗುರುತಿಸಿಕೊಂಡಿದ್ದಾರೆ ಬಿ ಸಿ ಪಾಟೀಲ್ ಕೂಡ 17 ಶಾಸಕರ ಪೈಕಿ ಬಂದವರಲ್ಲಿ ಒಬ್ಬರಾಗಿದ್ದರು. ಇನ್ನು ಯತ್ನಾಳ್ ಬಣದಲ್ಲಿದ್ದಾರೆ ಕುಮಾರ್ ಬಂಗಾರಪ್ಪ ಮೊದಲು ಕಾಂಗ್ರೆಸ್ನಲ್ಲಿದ್ದರು, ಆಮೇಲೆ BJPಗೆ ಬಂದರು. ಇವ್ರಿಗೂ ಕೂಡ ಅಲ್ಲಿ ಸ್ವಕ್ಷೇತ್ರದಲ್ಲಿ ಸೊರಬದಲ್ಲಿ ಸೋಲಾಯಿತು ಅನ್ನೋ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಟೀಮ್ ವಿರುದ್ಧನೇ ಅವರು ಮುನಿಸಿಕೊಂಡಿದ್ದಾರೆ, ಬಟ್ ಸೋತಿದ್ದಾರೆ. ಇನ್ನು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಒಂದು ಕಾಲದಲ್ಲಿ ಹೆಬ್ಬಾಳದ ಕಿಂಗ್ 2013ರಲ್ಲಿ BJP ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 2008ರಲ್ಲಿ BJP ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಬಕಾರಿ ಸಚಿವರಾಗಿ ಕೆಲಸ ಮಾಡ್ತಾರೆ. ಇವರು ಮತ್ತು ಅಶೋಕ್ ಅವರ ಜೊತೆ ಸೋಮಣ್ಣ ಇಡೀ ಬೆಂಗಳೂರಿನ ನೋಡ್ಕೋತಾ ಇದ್ದದೇ ಇವರು. ಆ ನಂತರ ಜೈಲಿಗೆ ಹೋಗ್ಬೇಕಾಗಿ ಬಂತು, ಅಲ್ಲಿ ಕಳ್ಕೊಂಡ್ರು, ಅವರ ಮಗನನ್ನು ನಿಲ್ಲಿಸಿದ್ರು, ಸೋಲಾಯಿತು, ವಗೇರೆ. ಯತ್ನಾಳ್ ಬಣದಲ್ಲಿ ಅರವಿಂದ್ ಲಿಂಬಾವಳಿ ಇದ್ದಾರೆ. ಅರವಿಂದ್ ಲಿಂಬಾವಳಿಯವರು ಕೂಡ ಮಾಜಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ. ನಂತರ ಒಂದು ಬೇರೆ ಕೇಸ್ನಿಂದಾಗಿ ಅವರು ಟಿಕೆಟ್ ಕಳ್ಕೋಬೇಕಾಯಿತು. ಇನ್ನು ವಿಜೇಂದ್ರ ಬಣದಲ್ಲಿದ್ದಾರೆ ಶರಣು ಸಲಗಾರ್ ಉಪಚುನಾವಣೆ ಮೂಲಕ ಗೆದ್ದು ಬಂದಂಥವ್ರು, ನಿಮಗೆಲ್ಲ ಗೊತ್ತಿರ್ಬೋದು. ಅಂದರೆ ಈ ಹಿಂದೆ, ಆಮೇಲೆ ಸೆಕೆಂಡ್ ಟೈಮ್ ಗೆಲ್ತಾರೆ. ಇನ್ನು ಯತ್ನಾಳ್ ಬಣದಲ್ಲಿ ಪ್ರತಾಪ್ ಸಿಂಹ ಅವರಿಗೆ MP ಟಿಕೆಟ್ ಸಿಗಲಿಲ್ಲ ಈ ಬಾರಿ. ಅದು ಕೂಡ ವಿಜೇಂದ್ರ ಬಣ ಅಂತೇಳಿ ಒಂದು ರೀತಿಯಲ್ಲಿ ಅವರಿಗೆ ಅಸಮಾಧಾನ ಇದೆ. ಆದರೆ ವಿಜೇಂದ್ರ ಅವರು ಹೇಳೋ ಪ್ರಕಾರ ಇಲ್ಲ, ಮಹಾರಾಜರನ್ನು ಆಯ್ಕೆ ಮಾಡಿದ್ದು ನಾವಲ್ಲ, ಅದು ನೇರವಾಗಿ ಯಾರು ಮೋದಿಯವರೇ ಆಯ್ಕೆ ಮಾಡಿದ್ದು ಅಂತ ಹೇಳ್ಕೊತಾರೆ. ಸೊ ಅವರೊಂದು. ಆಮೇಲೆ ಎಲ್ ನಾಗೇಂದ್ರ ವಿಜೇಂದ್ರ ಬಣದಲ್ಲಿದ್ದಾರೆ. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿಯಿಂದ ಕಳೆದ ಬಾರಿ MP ಆಗಿದ್ದರು, ಈ ಬಾರಿ MP ಆಗೋಕ್ಕಾಗಲಿಲ್ಲ. ಶೈಲೇಂದ್ರ ಬೆಲ್ದಾಳೆ ವಿಜೇಂದ್ರ ಬಣದಲ್ಲಿದ್ದಾರೆ. ಮತ್ತೊಂದು ಕಡೆ NR ಸಂತೋಷ್ ಯತ್ನಾಳ್ ಬಣ. NR ಸಂತೋಷ್ ಒಂದು ಕಾಲದಲ್ಲಿ ಯಡಿಯೂರಪ್ಪನವರ ಪರಮಾಪ್ತ. ಯಡಿಯೂರಪ್ಪನವರು 2ನೇ ಅವಧಿಗೆ, ಅಂದರೆ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿ ಆದ್ರಲ್ವ, 2ನೇ ಅವಧಿಯಿಂದ ಇಟ್ಕೊಳ್ಳಿ, 4 ಬಾರಿ ಆದರು, ಅದು 4 ದಿವಸ 5 ದಿವಸ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಆ ಎಲ್ಲ ಶಾಸಕರನ್ನ ಖರೀದಿ ಮಾಡುವ, ಕರ್ಕೊಂಡೋಗುವ ಎಲ್ಲ ಕೆಲಸ ಮಾಡಿದ್ದು ಸಂತೋಷ್ ಅರಸೀಕೆರೆ BJP ಆಕಾಂಕ್ಷಿ ಆಗಿದ್ದರು, ಟಿಕೆಟ್ ಸಿಗಲಿಲ್ಲ. JDSಗೆ ಹೋಗ್ತಾರೆ, JDSಲ್ಲಿ 72,000 ಮತಗಳನ್ನು ಪಡೀತಾರೆ. ಇನ್ನು ಹರೀಶ್ ಪೂಂಜಾ ವಿಜೇಂದ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹರೀಶ್ ಪೂಂಜಾ ಕೂಡ ಒಂಥರ 2ನೇ ಬಾರಿ MLA ಆದರೂ ಕೂಡ ಒಂಥರ ಮಾತಲ್ಲಿ ಸ್ವಲ್ಪ ಜೋರಿದ್ದಾರೆ. ರೆಬೆಲ್ ಅಂತಂದರೆ ಮಾತಲ್ಲಿ ವಿಜೇಂದ್ರ ಬಣದಲ್ಲಿ ಜೊತೆ ಗುರುತಿಸ್ಕೊಂಡಿದ್ದಾರೆ. ಇನ್ನು BP ಹರೀಶ್ ಹರಿಹರ MLA. BP ಹರೀಶ್ ಒಂದು ಕಾಲದಲ್ಲಿ ನಾನು ಹೇಳಿದ್ನಲ್ವ ಯಡಿಯೂರಪ್ಪನವರ ಪರಮಾಪ್ತ, ಈಗ ಚೇಂಜ್ ಆಗಿದ್ದಾರೆ ಬಿಕಾಸ್ ಆಫ್ ಸಿದ್ದೇಶ್ವರರ ಕಾರಣಕ್ಕಿರ್ಬೋದು. ಇನ್ನು ವಿಜೇಂದ್ರ ಬಣದಲ್ಲಿ ಪ್ರತಾಪ್ ಗೌಡ ಪಾಟೀಲ್, ಇವರು ಕೂಡ ಬೇರೆ ಪಾರ್ಟಿಯಲ್ಲಿದ್ದು ಈ ಕಡೆ ಬಂದವರು. ಇನ್ನು ಯತ್ನಾಳ್ ಬಣದಲ್ಲಿ GM ಸಿದ್ದೇಶ್ವರ್ ದಾವಣಗೆರೆಯ ಸಂಸದರಾಗಿದ್ದರು. ನರೇಂದ್ರ ಮೋದಿಯವರು ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆಗಿದ್ದಾಗ ಇವರು ಕೂಡ ಮಂತ್ರಿ ಆಗಿದ್ದರು. ಆಮೇಲೆ ಆ ಬಾರಿನೇ ಹೇಳಿದರು, ನನಗೆ ಬೇಕಾಗಿಲ್ಲ ಟಿಕೆಟು, ಈ ಬಾರಿ ಕೊನೆಯದಪ್ಪ ಅಂತ ಹೇಳಿದರು. ಆಮೇಲೆ ಟಿಕೆಟ್ ಪತ್ನಿಗೆ ಸಿಕ್ಕಿದ್ರು ಕೂಡ ಅಲ್ಲಿ ರೇಣುಕಾಚಾರ್ಯ ಇಲ್ಲ, ನಮಗೆ ಸಿಗಬೇಕು ಅಂತ ಭಾಳ ಒತ್ತಾಯಗಳಾಗಿತ್ತು, ಸೋತು ಹೋದರು. ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಗೆದ್ದು ಬಂದರು. ಇನ್ನು ವಿಜೇಂದ್ರ ಬಣದಲ್ಲಿ ವೈ ಸಂಪಂಗಿ ಕೋಲಾರ ಭಾಗದವರು. ಇನ್ನು ಯತ್ನಾಳ್ ಬಣದಲ್ಲಿ M ಚಂದ್ರಪ್ಪ ಇದ್ದಾರೆ, ಚಿತ್ರದುರ್ಗ ಭಾಗದವರು. ಇಷ್ಟೆಲ್ಲ. ಸೊ ಇವರ ಬಣಗಳು ಈ ಥರ. ಇದರ ನಡುವೆ ಕೆಲವು ಹೆಸರುಗಳು ಬಂದಿಲ್ಲಲ್ಲ, ಅವರು ತಟಸ್ಥ ಬಣ, ಅವರು ಪಾರ್ಟಿ ಬಣ. ಓಕೆ, ನೆಕ್ಸ್ಟ್ ಸ್ಟೋರಿ.